ಅವಾಗಲೇ ನಾವು ಎಂಥ ಕೆಲಸ ಮಾಡಿದ್ದೀವಿ ಗೊತ್ತಾ, ಇಲ್ಲಿ ಲಿಫ್ಟ್ ವರ್ಕ್ ಆಯ್ತಲ್ಲ ಅಂದ್ಬಿಟ್ಟು ಆ ಲಿಫ್ಟ್ಗೆ ಹೋಗಿ ಹತ್ತಿದ್ದೀವಿ, ತಿರ್ಗಿ ಅಲ್ಲೆಲ್ಲೋ ಇಳಿದಿದ್ದೀವಿ. ನಮಗೆ ಗೊತ್ತಿಲ್ಲ ನಮ್ಮ ಮನೆಗೆ ಯಾವ ಕಡೆಯಿಂದ ಹೋಗ್ಬೇಕು ಅಂತ, ಸುತ್ತಿ ಇಲ್ಲೆಲ್ಲ ಸುತ್ತಿದ್ದೀವಿ. ಇಷ್ಟು ಅಲ್ಲಿಂದ ಒಂದು ರೌಂಡ್ ಹಾಕ್ಕೊಂಡು ಒಂದು ಇವನೇ ಪುಣ್ಯಾತ್ಮ ಕರ್ಕೊಳೋದು. ಗೈಸ್ ನನ್ನ ಮಗ ಒಂದು ಸೆಮಿನಾರ್ ಅಂತ ಕರ್ಕೊಂಬಂದ, ಮುಖ ತೋರಿಸಲೇ ಸೆಮಿನಾರ್ ಅಂತ ಕರ್ಕೊಂಬಂದ್ಬಿಟ್ಟು ಯಾವ ರೇಂಜಿಗೆ ಸ್ಕ್ಯಾಮ್ ಆಯಿತು ಅಂದರೆ ಫುಲ್ಲು ಮೋಟಿವೇಶನು ಸರಿಯಾಗಿ ತಲೆಗೆ ಹಾಕಿದ್ರು. ಬಟ್ ಆಮೇಲೆ 10,000 ಕೊಡಬೇಕು 10,000 ಕೊಡಬೇಕು ಏನು ಹೇಳು ಯಾರು ನೀವೂ ಅಷ್ಟೇ ಯಾವುದಾದ್ರೂ ಸೆಮಿನಾರು ಅದು ಇದು ಪ್ರೋಗ್ರಾಮು ಅಂತೆಲ್ಲ ಹೇಳಿ, ಅಥವಾ ಜಾಬ್ ಕೊಡಿಸ್ತೀವಿ ಇಷ್ಟು ಕೊಡಿ ಅಷ್ಟು ಕೊಡಿ ಅಂದರೆ, ನಮ್ಮ ಫ್ರೆಂಡ್ ಒಬ್ಳು ಹಿಂಗೆ ಸ್ಕ್ಯಾಮ್ ಆಗೋಳು 5,000 ಕೊಟ್ಟವಳೆ. ನೀವು ಈ ಥರ ಎಲ್ಲ ಹೋಗಿ ಸ್ಕ್ಯಾಮ್ ಗಿಮ್ ಎಲ್ಲ ಆಗಕ್ಕೆ ಹೋಗ್ಬೇಡಿ, ಪಕ್ಕ ಹೋದರೆ 100% ಸ್ಕ್ಯಾಮ್ ಎಲ್ಲ ಆಗಕ್ಕೆ ಹೋಗ್ಬಿಡಿ. ಇವನ್ ಥರ ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದ. ಏನೋ ಬಂದಿದೆ ಬರ ಯಾವ ಥರ ಹೇಳ್ದ ಅಂದರೆ ಅವನು ಮಸ್ತು ಯಾವ ರೇಂಜ್ಗೆ ಹೇಳ್ದ ಅಂದರೆ, ನೀವು ಇದನ್ನು ಮಾಡಿದ್ರೆ ಕೋಟಿ ಮಾಡಿಬಿಡ್ತೀರಾ, ಅದು ಮಾಡ್ಬಿಡ್ತೀರಾ ಎಲ್ಲ ಇಂಥವ್ರಿಗೆ 24 ಗಂಟೆ ನಾನು ಟೈಮ್ ವೇಸ್ಟ್ ಮಾಡೋ ಒಂದು ಬರ್ಡೇ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಲ್ಲಿ ಮಾಮ ಅಂತ ಇರೋದನ್ನ ಎತ್ತವನೆ, ಮಾಮ ಅಂತ ಇರೋದು ಎತ್ಬಿಟ್ಟ ಅವನು. ಏನ ನೋಡಿ ಇಲ್ಲಿ ಗಬ್ ಕೆಲ್ಸಗಳೇ ಮಾಡ್ತೀಯಲ್ಲೋ. ಹ್ಯಾಪಿ ಬರ್ಡೇ ಮಾಮ ಅಂತ ಇತ್ತು, ತೆಗ್ದ್ಬಿಟ್ಟು ಅವನು ಬರ್ಡೇ ಮಾಡ್ತಾ ಇದೀವಿ ಇವತ್ತೆ. ಆರ್ಸೋ ಹ್ಯಾಪಿ ಬರ್ಡೇ ಟು ಯು ಮಾಮ ಅಂತ ಇತ್ತು, ಸ್ಕ್ರಾಚ್ ಮಾಡ್ಬಿಟ್ಟವನೆ. ಕ್ಯಾಂಡ್ಲು ತೆಗಿಯ ಫಸ್ಟು, ಬಿದ್ಗಿದ್ ಬಿಡುತ್ತೆ ಇದ್ರೊಳಗಡೆ. ಕಟ್ ಮಾಡ ಹಂಗೆ ಮಾಡ. ಅವನೇ ತಿನ್ಕೊಂಡ್ಬಿಟ್ಟ ಲೋ. ಏನೋ ಸ್ಕ್ಯಾಮ್ ನನ್ನ ಮಗ. ಸರಿ ಆಯ್ತು ಸಾಕು ಬಿಡು, ಆಯ್ತು ನಾವು ತಿನ್ಕೊಂತೀವಿ ಅಷ್ಟೇ. ಬರ್ಡೇ ಮಾಡ್ಕೊಂಡು ಅವನೇ ಕಟ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ ನಾವು ತಿನ್ಕೊಂತೀವಿ. ಒಟ್ಟಿಗೆ ಇಷ್ಟು ಹಾಕೊಬೇಕು. ನೀನು ಅಲ್ಲಿ ತೋರಿಸಿದ್ರೆ ಯಾರಿಗೂ ಕಾಣುತ್ತೆ. ಪೂಜೆ ಎತ್ಕೊಂಡ್ಬಿಟ್ಟವಣ. ಅದು ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು. ಅದಕ್ಕೆ ಸರಿಯಾಗಿ ಇಷ್ಟು ದಪ್ಪ ಪೀಸ್ ಬಾಯಿಗೆ ಹಾಕೋಬೇಕು. ಹಿಂಗೆ ನೆಕ್ತವನ್ನ ಹಾಕೊಂಡು ಆ ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಡವ್ ಮಾಡ್ತಾನೆ ನೋಡು, ಏನು ನೀಟಾಗಿ ತಿಂತಾನೆ. ಆಫ್ ಮಾಡಿದ ತಕ್ಷಣ ಬೈಕ್ ತುರಿಕೊಂತಾನೆ. ಡವು ನೋಡಿ, ಸ್ಕಿನ್ ಸುಟ್ಬಿಟ್ಟು ಫುಲ್ ಬರ್ನ್ ಮಾಡಿ ತಿಂತಾಯಿನಿ ನೋಡಿ. ಕಟ್ ಮಾಡ್ತಾವನೆ ಗುಡ್ಡೆ ಮಾಂಸ. ಕಲಾಸಿ ಪಡೆಯಲ್ಲಿ ಕೆಲಸ ಮಾಡೋ ನೀನು ನೋಡಿ. ಸ್ಮೆಲ್ ಅಂತ ಮೂಗ್ ಮುಚ್ಕೊಂತವ್ನೆ. ಈರುಳ್ಳಿಗೆ ತೂತಿಟ್ಬಿಟ್ಟು ಕಟ್ ಮಾಡೋರ್ನ ಯಾರನ್ನಾರ ನೋಡಿದೀರಾ? ಇವ್ರಂತವ್ರನ್ನ ಏನ್ ಬೇಕು ನೋಡಿ, ಅಕ್ಕಿ ತೊಳೆದ ಅಂದ್ರೆ ಏನೋ ಮಾಡ್ತಾವನೆ. ಏನ್ ಬೇಕು? ಅಯ್ಯೋ ಈರುಳ್ಳಿ ಯಾರು ತೊಳಿತಾರಲ್ಲ. ಗೈಸ್ ಈ ತರ ನೀಟಾಗಿ ತೊಳಿಬೇಕು ಕ್ಲೀನಾಗಿ. ನೋಡಿ ಇದು ಕೋಳಿದು ಚಿಕನ್ ತಿಕ್ಕ ತೊಳಿತಾ ಇದ್ದಾನೆ ಇವನು. ನಮ್ಮ ಈರುಳ್ಳಿ ಬಾಯ್ ಬಂದ ಅಳ್ತಾ ಇದ್ದಾನೆ. ನಾವು ತೊಳೆಯೋದಕ್ಕೆ ಎಕ್ಸೋ ಡಿಶ್ ವಾಶ್ ಯೂಸ್ ಮಾಡಿದ್ದೀವಿ ಲಿವರ್ ತೊಳೆಯೋದಕ್ಕೆ. ಇವನೇ ಸರ್. ಆ ನಾರಲ್ಲಿ ಉಜ್ಬೇಕಾ ಅಥವಾ ಈ ನಾರಲ್ಲಿ ಉಜ್ಬೇಕಾ ಸರ್? ಮದುವೆ ಇದೆ ತಿನ್ಕೊಂಡು ಹೊಂಟೈತೆ ಈಗ ನೋಡ್ತೀಯಾ ಗೈಸ್. ನೋಡಿ ಗೈಸ್ ಹೊಡಿತೀನಿ ಅಂತಾನೆ ದೌರ್ಜನ್ಯ ಮಾಡ್ತಾನೆ ನೋಡಿ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದೀನಿ ಗೈಸ್. ನಾವೀಗ ಆನಿಯನ್ ಮತ್ತೆ ಅದೇನದು ಮೆಣಸಿನ್ಕಾಯಿ ಕೆಂಪುದು, ಅದೇ ನಿಮಗೆ ಉರಿಯೋಕ್ಕೆ ಇಡ್ತಾರಲ್ಲ ಅದನ್ನು ಇಟ್ಟಿದ್ದೀವಿ. ಫುಲ್ಲು ಗಸ್ಗ ಮಾಡ್ತಾ ಇದ್ದಾನೆ. ಬಟ್ಟ ಇಸ್ ಡೂಯಿಂಗ್ ಗಸ್ಗ. ನಮ್ಮದು ಲಾಸ್ಟು ಎಗ್ ರೈಸ್ ರೆಸಿಪಿ ನೋಡಿರ್ತೀರಾ, ಈಗ ಲಿವರ್ ರೈಸ್ ರೆಸಿಪಿ ನೋಡಿ. ಫುಲ್ ಗಸ್ಗ ಗೈಸ್. ಈಗ ನೋಡಿ ಲಿವರ್ ತೊಗೊಳ್ತಾ ಇದ್ದಾನೆ, ಅದ್ರಲ್ಲಿ ನೀರೇ ತೆಗ್ದಿಲ್ಲ ಗೈಸ್. ಫುಲ್ಲು ಅನ್ಹೈಜೆನಿಕ್ಕು, ಫಕಿಂಗ್ ಅನ್ಹೆಲ್ತಿ. ನೋ ಕ್ಯೂಚಿಂಗ್ ಪುಟಿಂಗ್. ದಿಸ್ ಇಸ್ ಹ್ಯಾಂಡ್ ಟೇಸ್ಟ್ guys. This is taste kahan hai yahan hai taste yahan hai. Again doing gazga mixing guys. ಈಗ ನೋಡಿ ನಾವು ಡ್ರಗ್ಸ್ ಪೌಡರ್ ತೆಗಿತಾ ಇದೀವಿ. ನಮ್ದೆಲ್ಲ ಡ್ರಗ್ಸ್ ಬ್ಯಾಗ್ ತೆಗಿತಾ ಇದ್ದಾರೆ ಈಗ. ಡ್ರಗ್ಸ್ ಬ್ಯಾಗು ಇದು ಅಷ್ಟಪುಡಿ ಇಲ್ವನಾ ಗೈಸ್? ಮೇಲಿರೋದನ್ನ ಇವನು ಇಲ್ಲ ಅಂತವನೆ. 30 ಸಲ ಅಡುಗೆ ಮಾಡಿದ್ದಾನೆ ಇಲ್ಲಿ ನಮ್ಮ ಕಿಚನಲ್ಲಿ. ಟೀ ಪುಡಿ ಐತೆ, ನಾವೆಲ್ಲ ಇಟ್ಟಿರ್ತೀವಿ ಗೈಸ್. ಟೀ ಪುಡಿ ಹಾಕೋಣ ನೋಡಿ. ಇವಾಗ ಅಲ್ಲಿರೋ ಟೀ ಪುಡಿನ ಹಾಕ್ತೀವಿ ಇಲ್ಲಿಗೆ. ಹಾಕೋದೇನೋ ಚಾಯ್ ಮಸಾಲ, ಇರಾನಿ ಚಾಯ್ ಗೈಸ್. ನೋಡಿ ಈ ಥರ ಚಾಕುಲ್ ಹಾಕ್ಬೇಕು, ಕೈಯಲ್ಲಿ ಸ್ಪೂನಲ್ಲೆಲ್ಲ ಹಾಕ್ಬೇಡಿ. ಟೇಸ್ಟ್ ಬರ್ಬೇಕಂದ್ರೆ ಚಾಕುಲ್ ಹಾಕ್ಬೇಕು. ಟೇಸ್ಟ್ ಕಹಾಂ ಹೈ? ಟಾಟಾ ಸಾಲ್ಟ್, ಟಾಟಾ ಬೈ ತಿಂದವರು ಗೈಸ್. ಸ್ವಲ್ಪ ಹಾಕ್ತಾಳೆ ಅವನು. ಎರ್ರಾ ಬಿರಿ ಹೋಯ್ತವನೆ ತಿನ್ನಲ್ಲ. ಕಡಿಮೆ
ಗೈಸ್ ಫುಲ್ ಮಿಕ್ಸಿಂಗ್ ಏನಾರು ಮಾಡ್ತಾರಪ್ಪ ಗೈಸ್ ಬ್ಲಾಸ್ಟ್ ಆಗ್ತಾ ಇದೆ ಈಗ ನಾವು ಗಸ್ಗಾ ಮಾಡ್ಬೇಕು ತಿರ್ಗಾ ಗಸ್ಗಾ ಕಮಾನ್ ಗೈಸ್ ಈಗ ಗಸ್ಗಾ ಆಗಿದೆ. ಈಗ ನಾವು ಮಸಾಲೆ ಹಾಕ್ತೀವಿ, ಮೇಕಪ್ ಪೌಡರ್ಗಳನ್ನೆಲ್ಲ ಹಾಕ್ತಿವಿ. ಒಮೆಗಾ 360 ವಾಟ್ ಇಸ್ ದಿಸ್? ಓಯ್ ಇದು ನಮ್ಮ ಸ್ಕೂಲ್ ಸೈನ್ಸ್ ಅಲ್ಲಿ ಇತ್ತು, ಇದನ್ನೇನೋ ಅಂತಿದ್ರಲ್ಲ, ಏನೋ ಮುಜಾ ಇದು? ವಾಟ್ ಇಸ್ ದಟ್? ವೈಟ್ ಗೈಸ್ ಇರಿ ತೋರಿಸ್ತಾ ಇಲ್ಲ ಗೈಸ್. ಏನು ಕೊರಿಯನ್ ಧನ್ಯಾ. ಈಗ ಧನ್ಯಾ ಜಂಪ್ ಮಾಡ್ತಾ ಇದ್ದಾಳೆ ಲಿವರ್ ಮೇಲೆ. ಈಗ ಯಾರೋ ಬಂದ್ರು, ಚೆಲ್ತಾ ಇದ್ದಾನೆ ಚಿಲ್ಲಿ ಪೌಡರ್, ಚೆಲ್ತಾ ಇದೆ ಚಿಲ್ಲಿ ಪೌಡರ್. ಮೋರ್ ಅಯ್ಯ ಅವ್ರು ಜ್ಯಾದಾ ಬೈ ಮೋರ್ ನಿಮ್ಮ ಗೈಸ್. ಈಗೇನು ಹಾಕ್ದ ಯೆಲ್ಲೋ ಕಲರ್ ಪ್ಯಾಕೆಟ್, ಎಲ್ಲೋ ರಸಂ ಪೌಡರ್ ಹಾಕ್ಬಿಟ್ಟ ಗೈಸ್. ಗರಂ ಮಸಾಲ ಕಣಲಿ. ಗೈಸ್ ಗರಂ ಆಗಿರ್ಲಿ ಅಂತ ಗರಂ ಮಸಾಲ ಹಾಕಿದಾನೆ, ರಸಂ ಅಲ್ಲ. ಪೇಪರ್ ಪೌಡರ್ ಗೈಸ್ ನೋಡಿ ಫುಲ್ಲು ಕಲರ್ ಗೈಸ್. ಚಿಕನ್ ಮಸಾಲ ಅಂಡ್ ಫ್ರೈ ಹಾಕ್ತಾ ಇದೀವಿ. ಫುಲ್ ಖಾಲಿ ಮಾಡ್ತಾನೆ. ಇನ್ನೊಂದ್ಸತಿ ಬಂಡವಾಳ ನೆಕ್ಸ್ಟ್ ಟೈಮ್ಗೆ ತಿರ್ಗಾ ಅದನ್ನು ತಗೋಬಾ ಅಂತಾನೆ. ಅಗೇನ್ ಡೂಯಿಂಗ್ ಗಸ್ಗಾ. ನಮ್ಮ ಹತ್ರ ಎಣ್ಣೆ ಇಲ್ಲ. 3 ಟೈಮ್ ಅಡುಗೆ ಮಾಡಿದ್ದೀವಿ. ಈ ಎಣ್ಣೆ ಪ್ಯಾಕೆಟ್ ಖಾಲಿಯಾಗಿ ಹಿಂಡೋಗ್ಬಿಟ್ಟಿದೆ. ಇನ್ನೊಂದು ಚೂರು ಇದೆ, ಒಂದು 5 ml. ಅದಕ್ಕೆ ಎಣ್ಣೆ ಸಾಲ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. ಎಣ್ಣೆನೂ ಕಂಡವ್ರು ಪಕ್ಕದ ಮನೇಲೆಲ್ಲ ಇಸ್ಕೊಂಬಂದು. ಗೈಸ್ ನಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಹಾಕ್ಬೋದಿತ್ತು ಗೈಸ್. ಸತ್ತೋಗೈತಿದು, ಗಟ್ಟಿ ಆಗ್ಬಿಡೈತೆ. ಇನ್ನೂ ಇಟ್ಟಿದ್ದೀವಿ. ಚಿಲ್ಲರೆ ಬರಲ್ಲ. ದಿಸ್ ಇಸ್ ವಾಟ್ ಬ್ಯಾಚುಲರ್ ಬಾಯ್ಸ್ ಡಸ್. ನೋಡಿ ಮುಖ ಮುಚ್ಕೊಂತಾನೆ ಗೈಸ್. ಕಲರೇ ಚೇಂಜ್ ಮಾಡ್ಬಿಟ್ಟ ಗೈಸ್ ನಮ್ಮ ಬಟ್ಟ. ಕಮಾನ್ ಡೂಯಿಂಗ್ ಗಸ್ಗಾ. ದ ಮೋರ್ ಗಸ್ಗಾ ಯು ಡೂ ದ ಕಲರ್ ಮೋರ್ ಚೇಂಜಸ್. ಏನಾದರೂ ಈ ಥರ ಕುಕ್ಕಿಂಗ್ ರೆಸಿಪಿ ಟ್ರೈನಿಂಗ್ ಬೇಕಂದ್ರೆ ಕಮೆಂಟ್ ಮಾಡಿ. ನಮ್ಮ ಬಟ್ಟ ಇದ್ದಾನೆ, ಅಡುಗೆ ಮಾಡಿಸ್ತೀನಿ. ನಮ್ಮ ಬಟ್ಟ ಪಾಪ ಫುಲ್ಲು ಗಸ್ಗಾ ಅಂತ ಕಷ್ಟಪಟ್ಟು ಅಡುಗೆ ಮಾಡ್ತಾವನೆ. ಇವ್ನು ಅವ್ನಿಗೆ ಹೆಲ್ಪ್ ಮಾಡ್ತಾವನೆ, ನಾನು ವೀಡಿಯೋ ಮಾಡ್ತಾ ಹಿಂಗೆ ಕಷ್ಟಪಟ್ಟು. ಇವರಿಬ್ರು ನೋಡಿ ಇಲ್ಲಿ ಹಾಡು ಓಡಿಸ್ಕೊಂಡು, ಇಲ್ಲಿ ಚಾರ್ಜ್ ಹಾಕೊಂಡು ಓತ್ಲ ಹೊಡ್ಕೊಂಡು ಕೂತವ್ರೆ. ರೆಸ್ಪೆಕ್ಟೇ ಇಲ್ಲ ಗೈಸ್, ಫುಲ್ಲು ಅನ್ರೆಸ್ಪೆಕ್ಟು. ಫಿಲ್ಟರ್ ವಾಟರ್ ಹಾಕ್ತಾ ಇದೀವಿ. ಇದೊಂದೇ ನಮ್ಮ ಹತ್ರ ಚೆನ್ನಾಗಿರೋದು ನೋಡಿ. ಮೇ ಪಾನಿ ಹೋ ಗಯಾ. ಸ್ವಿಮ್ಮಿಂಗ್ ಫುಲ್ ಮಾಡೋದ ಗೈಸ್? ಸ್ವಿಮ್ಮಿಂಗ್ ಫುಲ್ ಮಾಡಿದೀವಿ. ಈಗ ಲಿವರ್ನ ಸ್ವಿಮ್ ಮಾಡಿಸ್ತಾ ಇದೀವಿ. ಇದು ನನ್ನ ಪೀಸ್ ಅಪ್ಪ. ಎತ್ಕೊಬಿಡ ಒಂದು ಪೀಸ್ ಎತ್ಕೊಬಿಡು. ಗೈಸ್ ಒಂದು ಪೀಸ್ ಹುಡುಕ್ಬಿಟ್ಟಿದ್ದಾನೆ, ಅದಕ್ಕೊಂದು ಮಾರ್ಕ್ ಮಾಡೋ. ಅಗೇನ್ ಡೂಯಿಂಗ್ ಗಸ್ಗಾ. ಇನ್ನ ಸ್ವಲ್ಪ ತಗೊಂಬ. ಹಾಂ, ಮೋರ್ ವಾಟರ್ ಮೋರ್ ಟೇಸ್ಟಿ. ಗೈಸ್ ನೋಡಿ ಇಲ್ಲಿ ಅನ್ನ ಮಾಡೋದು ಹಿಂಗೆ ಬಬಲ್ ಬರ್ತಾ ಇದೆ. ಡುಮ್ ಟ್ಯಾಕ್ ಡುಮ್. ನೆಕ್ಸ್ಟು ಇದಕ್ಕೆ ನಾವು ಎಗ್ ರೈಸ್ ಮಾಡ್ತೀವಿ. ಇದು ಇಷ್ಟಕ್ಕೆ ಮುಗ್ದಿಲ್ಲ ನಮ್ಮ ಬಟ್ಟನ್ ಕೆಲಸ. ನಾನು ಮತ್ತೆ ಇವನು ಇಬ್ರು ಅಡುಗೆ ಮಾಡ್ತಾ ಇದೀವಿ. ನಾವಿಬ್ಬರೇ ಮಾಡ್ತಾ ಇರೋದು ಅವಾಗಿಂದ. ನೋಡಿ ಲಿವರ್ ಹಂಗೆ ತಿರ್ಗಾ ನೋಡಿ. ಈಗ ಏನೋ ಹಾಕಿದ್ದು ಗೈಸ್? ನಿಗಾ ಪೌಡರ್ ಹಾಕಿದ್ದೀವಿ. ನಿಗಾ ಪೌಡರ್ ಹಾಕಿ ಗಸ್ಗಾ ಮಾಡ್ತಾ ಇದ್ದಾನೆ ನೋಡಿ. ರೈಸು ಆಗಿದೆ ಆಲ್ಮೋಸ್ಟು. ನೆಕ್ಸ್ಟ್ ಎಗ್ ರೈಸ್ ಮಾಡ್ತೀವಿ. ನಾವಿಬ್ಬರೇ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ಯಾರು ಬರ್ತಾ ಇಲ್ಲ ನೋಡಿ. ಪಾಪ ನಮ್ಮ ಬಟ್ಟ ಎಷ್ಟು ಕಷ್ಟಪಡ್ತಾ ಇದೆ ಏನೋ ಮಚ್ಚ. ಗೈಸ್ ಇವನ್ ಮುಖ ನೋಡ್ಕೊಳ್ಳಿ, ಯಾವ ಸೈಡಿಂದ ಅಮಾಯಕಂತಾರ ಅವನಿಗೆ ಗೊತ್ತಿಲ್ಲ. ಒಳ್ಳೆ ಸೈಕ್ ನನ್ನ ಮಗ ಅವನು. ಎಲ್ಲರ ಮನೇಲೂ ಇಲ್ಲಿ ಇರೋ ಅವ್ನು ಬಿಟ್ಬಿಡಿ, ಇವನು ಒಂದೇ ಮನೆ. ಇವರಿಬ್ರು ನಾನು ಎಲ್ಲರ ಮನೇಲಿ ಇವನ್ನ ನಂಬ್ತಾರೆ, ನಮ್ಮನ್ನ ನಂಬಲ್ಲ. ಅಂಥದ್ದು ಏನೈತಿ ಇವನ ಹತ್ರ. ನಾವೇನಾರ ಹೇಳಿದ್ರೆ ನಂಬಲ್ಲ, ಇವನ ಹೆಸರು ಹೇಳ್ಬಿಟ್ರೆ ನಂಬಿಡ್ತಾರೆ. ನಾ ಡೀಸೆಂಟ್, ಅದಕ್ಕೆ ಡೀಸೆಂಟಾ? ಡೀಸೆಂಟ್. ನಿಮ್ಮ ಗ್ರೂಪಲ್ಲಿ ಇಂಥ ಕಳ್ಳ ಇದ್ರೆ ಕಮೆಂಟ್ ಮಾಡಿ ಗೈಸ್. ಲೋ ಬಡ್ಜೆಟ್ ಎಗ್ ರೈಸ್ ಇದು. ಎಣ್ಣೆ ಇಲ್ಲ ನಮ್ಮ ಹತ್ರ, ಹೆಂಗೋ ಪಕ್ಕದ ಮನೇಲಿ ಚೊರಿಸ್ಕೊಂಬಂದ್ವಿ. ಅದು ಸಾಲ್ತಾ ಇಲ್ವಂತೆ ನಮ್ಮ ಬಟ್ಟನ್ಗೆ ನೋಡಿ. ನಾವು ಗೋಲ್ಡ್ ಅಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಆನಿಯನ್ ಗೋಲ್ಡ್ ಕಲರ್ ಆಗೋವರೆಗೂ ಆದ್ರೂ ನಾವು ಈ ಥರ ಗಸ್ಗಾ ಮಾಡಬೇಕು. 1 ಮೊಟ್ಟೆ ಬಂತು, 2 ಮೊಟ್ಟೆ ಬಂತು. ಟವಾರ್ ಗೈಸ್. ಲಾಸ್ಟ್ ಟೈಮು ನಮ್ಮ ಆಂಟಿ ತೂತಾಗಿರೋ ಮೊಟ್ಟೆ ಕೊಟ್ಟಿದ್ರು. ಈ ಟೈಮು ಕರೆಕ್ಟಾಗಿರೋ ಮೊಟ್ಟೆ ಕೊಟ್ಟವ್ರೆ. 8 ಮೊಟ್ಟೆ. ಹಾಂ, ಕೌಂಟಿಂಗ್ ಬರುತ್ತಾ? 3 ಮೊಟ್ಟೆ ಬಂತು. ಕೌಂಟಿಂಗ್ ಬರುತ್ತಾ? ಆಯಿತು, 7 ತಂದಿರೋದು ಗೈಸ್. ನಾನು ಅಜೀಬ್ ಮಾಡ್ತಾನೆ, 7 ಇರೋದು. 7 ಅಂದ್ರೆ ಹೆಂಗೆ ಗೊತ್ತಾ? ತಲಾ ಫಾರ್ ರೀಸನ್ ಅಲ್ಲ, ರೊನಾಲ್ಡೋ ಹೇಳು. ಅವನಲ್ಲ CSG ಫ್ಯಾನು. ಗೇ ಫ್ಯಾನ್ ಗೈಸ್. ಮೊಟ್ಟೆ
ನಿಮ್ಮ ಫ್ರೆಂಡ್ ಯಾರಾದರೂ ಈ ಥರ ನಿಮ್ಗೆ ಅಡುಗೆ ಗಿಡ್ಗೆ ಮಾಡಿಕೊಡ್ತಾರ ನೋಡಿ. ನಮಗೆ ಅಡುಗೆ ಮಾಡಿಕೊಡ್ತಾನೆ, ಪಿಕಪ್ ಡ್ರಾಪ್ ಮಾಡ್ತಾನೆ, ಇನ್ನೂ ಏನೇನೋ ಮಾಡ್ತಾನೆ. ಅವೆಲ್ಲ ಹೇಳೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ, ಅವೆಲ್ಲ ಮಾಡ್ತಾನೆ, ಮಾಡ್ತಾ ಇರ್ತಾನೆ ಅವಾಗವಾಗ. ಗೈಸ್ ನೋಡಿ ಫುಲ್ಲು ಗಸ್ಗ ಡೂಯಿಂಗ್. ಗೈಸ್ ಮೊಟ್ಟೆಗೆ ನೀರು ಹಾಕ್ಬಾರ್ದಾ ಎಗ್ ರೈಸ್ ಮಾಡೋಕ್ಕೆ? ಆಯಿಲ್ ಇಲ್ಲ ಅಂದರೆ ನೀರು ಹಾಕ್ಬಿಟ್ಟು ಎಗ್ ರೈಸ್ ಮಾಡ್ಬೋದು. ನಾವು ತೋರಿಸ್ತೀವಿ ಇವತ್ತು ಎಗ್ ರೈಸ್ ಇನ್ ವಾಟರ್ ರೈಸ್ ಮಾಡ್ತೀವಿ ನಾವು. ಎಗ್ ವಾಟರ್ ರೈಸ್ ಏನಂತ ಹೆಸರಿಲ್ಲ ಗೈಸ್, ಎಗ್ ವಾಟರ್ ರೈಸ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಒಂದೊಂದೇ ಡ್ರಾಪ್ ತೊಟ್ಟಿಕ್ಕಿಸ್ತಾ ಇದ್ದೀನಿ. ಅದೇ ನೋಡಿ ಇವನು ಎಲ್ಲ ಡ್ರಗ್ಸ್ ಪೌಡರ್ಸ್ನ ಮಿಕ್ಸ್ ಮಾಡ್ತಾ ಇದ್ದಾನೆ. ಫುಲ್ ನಶ ಗೈಸ್. ನೋಡಿ ಅಲ್ಲಿರೋ ಎಣ್ಣೆ ಕೊಕೇನ್ ಪೌಡರ್ ತಿರ್ಗಾ ಹಾಕ್ತಾನೆ. ಅವಲೇನೋ ಹಾಕ್ದೆ ಕೊಡೋ ನೀನು ಗೈಸ್. ಸೋ ಮಚ್ ಆಫ್ ವೈಟ್ ಕೊಕೇನ್. ರೈಸ್ಗೆ ಹಾಕಿಲ್ವಾ ಗೈಸ್? ರೈಸ್ಗೆ ಸಾಲ್ಟೇ ಹಾಕಿಲ್ಲ, ಹಂಗೆ ಮಾಡಿದಾನಂತೆ. ನೋಡಿ ಆಯಿಲ್ ಹಿಂಗೆ ಬಿಸಿ ಮಾಡ್ತೀನಿ ಒಂಚೂರು. ಮುಜ ಹೊಟ್ಟೆ ಹೊರ್ಕೊಂಡವನೆ, ಫುಲ್ಲು ಬರ್ನಾಗ್ಬಿಟ್ಟವನೆ. ಹೆಲ್ಪ್ ಮಾಡ್ತಾನೆ. ಹಾಕೋ ಮುಜ, ನಿನ್ನ ಪ್ರಕಾರ ಹಾಕೋ, ನಂಗೆ ಗೊತ್ತಿಲ್ಲ. 5 ಜನಕ್ಕೆ ಬರಬೇಕು, ಎಷ್ಟಾಗುತ್ತೋ ಅಷ್ಟು ಹಾಕು. ಮಿಕ್ಕಿದ್ರೆ ಬ್ರೌನಿಗೆ ಇಲ್ಲ ನಂಗೆ ನಾಳೆ ಬೆಳಗ್ಗೆಗಾಗುತ್ತೆ. ನೋಡಿ ರೈಸ್ ಹಾಕಿದ್ದಾನೆ. ಕಮಾನ್ ಲೆಟ್ಸ್ ಡೂ ಗಸ್ಗ ನಾವು. ರೈಸ್ ನಮ್ಮ ಬಟ್ಟ ಪಾಪ ಫುಲ್ಲು ಹಾರ್ಡ್ ವರ್ಕಿಂಗ್ ಮ್ಯಾನ್. ಡಮಾರ್. ಓ ಗೈಸ್, ಇದೆಲ್ಲ ಆಗ್ತಾ ಇರುತ್ತೆ, ಗಾಬರಿ ಆಗ್ಬಾರ್ದು ಅಷ್ಟೇ. ಎಲ್ಲ ಆಗುತ್ತೆ. ಚಿಕ್ಕದೈತಿ, ಬಿಸಿ ಆಯ್ತು. ದೊಡ್ಡ ಪಾತ್ರೆ ತಗೊಂಡ್ರೆ ಏನೋ ಮಾತಾಡ್ಬಿಟ್ಟ. ಹಾ ಕೊಟ್ಟ ರೀಸನ್. ಈ CSK ಫ್ಯಾನ್ಗಳೆಲ್ಲ ಹಿಂಗೆ ರೀಸನ್ಗಳು ಕೊಡೋದು, ಹೇಳಿದ್ನ ಮಾತ್ರ ಕೇಳಲ್ಲ, ಅಕ್ಸೆಪ್ಟೇ ಮಾಡಲ್ಲ. ದಿಸ್ ಇಸ್ ಹೌ ಇಟ್ ಲುಕ್ಸ್ ವೆನ್ ಬ್ಯಾಚುಲರ್ ಕುಕ್ಸ್. ನೋಡಿ ಗೈಸ್, ಬ್ಯಾಚುಲರ್ಸ್ ಅಥವಾ ಬಾಯ್ಸ್ ಅಡುಗೆ ಮಾಡಿದ್ರೆ ಹಿಂಗೆ ಇರೋದು. ನೋಡ್ಕೊಳ್ಳಿ ನೀವು ಹಿಂಗೆ ಮಾಡಿ ಗೈಸ್. ನೋಡಿ ರೆಡಿಯಾಗಿದೆ ನಮ್ಮ ಲಿವರ್ ಫ್ರೈ ಎಗ್ ರೈಸ್. ನೋಡಿ ನಮಗೆ ಪ್ಲೇಟ್ ಗತಿ ಇಲ್ಲ. ಇದು ಅದೆರಡು ನೋಡಿ, ನಮ್ಮ ಬಟ್ಟ ಹಾರ್ಡ್ ವರ್ಕರ್ಗೆ ಚೆನ್ನಾಗಿರೋ ಪ್ಲೇಟು. ನೋಡಿ ನಮ್ಮದೆಲ್ಲ ಪ್ಲೇಟ್ ಹೆಂಗಿದೆ. ಇವನು ಇನ್ವೆಸ್ಟರು, ಅದಕ್ಕೆ ಅವನಿಗೊಂದು ಚೆನ್ನಾಗಿರೋ ಪ್ಲೇಟು. ನಾವು ಬೇಕಾದ್ರೆ ಪಾತ್ರೆಲ್ಲೇ ತಿನ್ಕೋತೀವಿ. ನೋಡಿ ಈ ಥರ ಯಾರಿಗಾರ ಸಿಗ್ತಾನ, ಅಡುಗೆ ಮಾಡಿ ಬಡಿಸಿ ತಿನ್ನಿಸ್ಬಿಟ್ಟು ಹೋಗ್ಬಿಡ್ತಾನೆ ನಮ್ಮ ಬಟ್ಟ, ನಮ್ಮ ಹುಡುಗ. ಗೈಸ್ ಅವಾಗಲೇ ಕುಕ್ಕಿಂಗು ಅದು ಇದು ಅಂತ ಸರಿಯಾಗಿ ಅಡುಗೆ ಎಲ್ಲ ಮಾಡಿದ್ವಿ. ಹೊಟ್ಟೆ ತುಂಬಷ್ಟು ತಿಂದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟು. ಎಲ್ಲ ತಿಂದ್ಬಿಟ್ಟು ಓಡೋಗ್ಬಿಟ್ರು. ನೋಡಿ ಇಲ್ಲಿ ಗಬ್ಬು, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ನನಗೆ ಮಾಡ್ಕೊಂಡು ತಿನ್ಬಿಟ್ರು ಒಂಥರ, ಬಟ್ ಕ್ಲೀನ್ ಮಾಡೋದೈತಲ್ಲ ಹಿಂಸೆ. ಬಟ್ ಕ್ಲೀನಾಗಿಲ್ಲ ಅಂದರೆ ಅದೊಂಥರ ಹಿಂಸೆ. ಕ್ಲೀನಾಗಿರ್ಬೇಕು ಗುರು, ಒಳ್ಳೆ ಕಿಚನ್ ಕ್ಲೀನಾಗಿರಬೇಕು. ಅಲ್ಲಿ ದಬಾಕೊತೀನಿ, ಅದೇ ಹಾಳಾಗಿರ್ಬೇಕು. ನನಗೆ ಬೆಡ್ ಗಬ್ಬೆದ್ದೋಗಿರಬೇಕು, ಅವಾಗೆ ಒಳ್ಳೆ ನಿದ್ದೆ ಬರೋದು. ಬಟ್ ಕೆಳಗಿಲ್ದಾಗ ಅಕ್ಕಪಕ್ಕ ಎಲ್ಲ ನೀಟಾಗಿರಬೇಕು. ದಿಸ್ ಇಸ್ ವಾಟ್ ಸಮ್ ಕೈಂಡ್ ಆಫ್ ಬಾಯ್ಸ್, ನನ್ನ ಥರದವ್ರು ಹುಚ್ಚರು ಇರ್ತಾರೆ, ಅವ್ರಿಗೆ ನೀಟಾಗಿರೋದು ಇಷ್ಟ. ಏನಾದರೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸೊಂಟ ಬಿದ್ದೋಯ್ತು. ಒಂದು ಟೈಮಲ್ಲಿ ಹೇಳ್ತಾ ಇದ್ದೆ, ಇಲ್ಲಿ ಸಿಂಕಲ್ಲಿ ನೀವು ಅಂದರೆ ನಮ್ಮದೇ ಫುಡ್ದೆಲ್ಲ ಕಸ ಎಲ್ಲ ಸಿಗಾಕೊಳ್ಳುತ್ತಲ್ಲ, ನಮ್ಮಮ್ಮ ಪ್ಲೇಟ್ ತೊಳಿ ಅಂದಾಗ ಅಥವಾ ನಾವೇ ತೊಳೆದಾಗ ಅದನ್ನ ಯಾರು ಇರ್ತಾರೆ ಗಲೀಜು, ನಾನು ತಿಂದಿರೋದನ್ನ ಗಲೀಜು ಅಂತ ತೊಡೋಗ್ತಿದ್ದೆ. ಇವಾಗ ಅಲ್ಲಿ ಕೆರಳು ಹಾಕಿ ಕಡ್ಡಿ ಹಾಕಿ ಕ್ಲೀನ್ ಮಾಡಿ ನೋಡಿ ಕಸ. ಬಾ ಸುಸ್ತು ಗುರು. ಟೈಮ್ ಅದೇ ಹೇಳ್ತಾರಲ್ಲ, ಟೈಮ್ ಚೇಂಜ್ ಆದಂಗೆ ಎಲ್ಲ ಆಗ್ತಾ ಇರುತ್ತೆ. ಎಲ್ಲ ಕಲಿಬೇಕು, ಎಲ್ಲ ಮಾಡಲೇಬೇಕಾಗುತ್ತೆ. ದಟ್ಸ್ ಲೈಫ್.